ಬೆಳಗಾವಿಯ ಸಂತೆ ಬಸ್ತವಾಡದಲ್ಲಿ ಈದ್ಗಾ ಗೋಪುರ ಧ್ವಂಸ ಕೇಸ್ ಕರ್ತವ್ಯ ಲೋಪದ ಆರೋಪದ ಅಡಿ ಪೊಲೀಸ್ ಇನ್ಸ್ಪೆಕ್ಟರ್ ಅನ್ನು ಸಸ್ಪೆಂಡ್ ಮಾಡಲಾಗಿದೆ. ಬೆಳಗಾವಿ ಗ್ರಾಮೀಣ ಠಾಣೆಯ ಸಿಪಿಐ ಮಂಜುನಾಥ ಹಿರೇಮಠನನ್ನ ಸಸ್ಪೆಂಡ್ ಮಾಡಿರೋದು. ಆರೋಪಿಗಳನ್ನ ಪತ್ತೆ ಹಚ್ಚುವಲ್ಲಿ ನಿರ್ಲಕ್ಷ್ಯ ಮಾಡಲಾಗಿದೆ. ಕರ್ತವ್ಯ ಲೋಪದ ಆರೋಪ ಕೂಡ ಇದೆ. ಸಿಪಿಐ ಅಮಾನತಿಗೆ ಆಗ್ರಹಿಸಿದ್ದ ಮುಸ್ಲಿಂ ಸಮುದಾಯದ ಮುಖಂಡರು ಟಿವಿ5ಗೆ ಬೆಳಗಾವಿ ಪೊಲೀಸ್ ಕಮಿಷನರ್ ಯಡಾ ಮಾರ್ಟಿನ್ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಮೊನ್ನೆ ಸನ್ನಿ ಬಸವಾಟ್ ಊರದಲ್ಲಿ ಒಂದು ಕೆಟ್ಟ ಘಟನೆ ಆಗಿದೆ. ಮತ್ತು ಆ ಪ್ರಕಾರ ರೂರಲ್ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಸೊ ಆದ ನಂತರ ಮತ್ತೆ PICCB ಆ ಕೇಸ್ ಸಂಬಂಧಪಟ್ಟ ಅವರು ತನಿಖೆ ಅವರು ತೊಗೊಂಡಿದ್ರೆ ಮತ್ತೆ ಮಾಡಿದರೆ ಇದು ತನಿಖೆ ಮಾಡುವಾಗ ಒಂದು ಹಾಲೆ ಇನ್ಸಿಡೆಂಟ್ ಬಗ್ಗೆ ಅವರು ಡಿಟೆಕ್ಟ್ ಮಾಡಿದರೆ ಅದು ಏಪ್ರಿಲ್ ತಿಂಗಳಲ್ಲಿ ಸೇಮ್ ಊರದಲ್ಲಿ ಒಂದು ಘಟನೆ ಆಗಿದೆ. ಆವಾಗ ಒಂದು ರಿಲಿಜಿಯಸ್ ಸ್ಟ್ರಕ್ಚರ್ ಮೇಲೆ ಸ್ವಲ್ಪ ಹಾನಿ ಆಗಿದೆ. ಯಾರು ಅಕ್ಯೂಸ್ಗಳು ಯಾರು ಮಿಸ್ಯೂಸ್ ಎಲಿಮೆಂಟ್ಸ್ ಒಳಗಡೆ ಹೋಗಿದ್ರೆ ಆ್ಯಂಡ್ ಇಟ್ ಬ್ರೋಕನ್ ದ ಟಾಪ್ ಆಫ್ ದಟ್ ರಿಲಿಜಿಯಸ್ ಸ್ಟ್ರಕ್ಚರ್. ಸೊ ಅದು ಆವಾಗಿಂದ ಅದು ಡಿಟೆಕ್ಟ್ ಆಗಿಲ್ಲ. ಸೊ ಈ ಟೈಮ್ದಲ್ಲಿ ಈ ಕೇಸ್ ಡಿಟೆಕ್ಷನ್ ಇದು ಕೇಸ್ ಇನ್ವೆಸ್ಟಿಗೇಷನ್ ಮಾಡುವಾಗ ಅದು ಹಾಲು ಕೇಸ್ ಡಿಟೆಕ್ಷನ್ ಆಗಿದೆ. ಮತ್ತು ಇವತ್ತು 4 ಆರೋಪಿಗಳು ನಾವು ಜಡ್ಜ್ ಮುಂದೆ ನಾವು ಪ್ರೊಡ್ಯೂಸ್ ಮಾಡಿದ್ವಿ. ಮತ್ತು ಈಗ JC 14 days ಜಡ್ಜ್ ಮೇಡಮ್ ಅವರು ಟೈಮ್ ಕೊಟ್ಟಿದ್ದಾರೆ. ಮೊನ್ನೆ ಸನ್ನಿ ಬಸವಾಟ್ ಊರದಲ್ಲಿ ಒಂದು ಕೆಟ್ಟ ಘಟನೆ ಆಗಿದೆ. ಮತ್ತು ಆ ಪ್ರಕಾರ ಲೋಪದ ಆರೋಪದ ಅಡಿಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಅವರನ್ನ ಸಸ್ಪೆಂಡ್ ಮಾಡಿರುವಂಥದ್ದು. ಮುಸ್ಲಿಂ ಮುಖಂಡರುಗಳು ಕೂಡ ಆಗ್ರಹಿಸ್ತಾ ಇದ್ರು, ಇಷ್ಟು ದಿನ ಆದ್ರೂ ಆರೋಪಿಗಳನ್ನ ಬಂಧಿಸಿಲ್ಲ, ತನಿಖೆ ಅನ್ನೋದು ಸೂಕ್ತ ರೀತಿಯಲ್ಲ ಆಗ್ತಾ ಇಲ್ಲ, ಕರ್ತವ್ಯ ಲೋಪ ಅನ್ನೋದಾಗಿದೆ, ನಮಗೆ ನ್ಯಾಯ ಅನ್ನೋದು ಬೇಕು, ಅಥವಾ ತನಿಖೆ ಸಂಪೂರ್ಣವಾಗಿ ನಡೆಯುತ್ತೆ ಅಥವಾ ಪ್ರಾಮಾಣಿಕವಾಗಿ ನಡೆಯುತ್ತೆ, ಪಾರದರ್ಶಕವಾಗಿ ನಡೆಯುತ್ತೆ ಅನ್ನೋದ್ರ ಮೇಲೆ ನಮಗೆ ನಂಬಿಕೆ ಇಲ್ಲ ಅನ್ನುವಂಥ ಆರೋಪಗಳನ್ನು ಕೂಡ ಮಾಡ್ತಾ ಇದ್ರು. ಆ ಹಿನ್ನೆಲೆಯಲ್ಲಿಯೇ ಈ ಒಂದು ಕ್ರಮವನ್ನ ಕೈಗೊಂಡಿರುವಂಥದ್ದು. ಸದ್ಯಕ್ಕೆ ಕರ್ತವ್ಯ ಲೋಪ ಎಸಗಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಅವರನ್ನ ಸಸ್ಪೆಂಡ್ ಮಾಡಿ ಆದೇಶವನ್ನು ಹೊರಡಿಸಿರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅಧಿಕಾರಿಯೊಬ್ಬರನ್ನ ಸಸ್ಪೆಂಡ್ ಮಾಡಲಾಗಿದೆ, ಬಟ್ ತನಿಖೆ ಹೆಂಗ್ ನಡೀತಾ ಇದೆ ಅಂತ ಇದ್ರ ಬಗ್ಗೆ ಇಲ್ಲಿವರೆಗೂ ಮೇನ್ ಲೀಡ್ ಅಂತ ಏನೇನು ಸಿಕ್ಕಿದೆ? ಏನು ಬೆಳಗಾವಿ ತಾಲೂಕಿನ ಸಂತಿ ಬಸವ ಗ್ರಾಮದಲ್ಲಿ ಏನು ಆದಂತ ಪ್ರಕರಣ ಸಂಬಂಧಪಟ್ಟಂತೆ ಕರ್ತವ್ಯ ಲೋಪ ಆಧಾರದ ಅಡಿ ಈಗ ಬೆಳಗಾವಿ ಗ್ರಾಮೀಣ ಇನ್ಸ್ಪೆಕ್ಟರ್ ಅಂತ ಮಂಜುನಾಥ್ ಹಿರೇಮಠನ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು. ಏನು ಬೆಳಗಾವಿ ಪೊಲೀಸ್ ಕಮಿಷನರ್ ಯಡಾ ಮಾರ್ಟಿನ್ ಅವರನ್ನ ಏನು ಸಸ್ಪೆಂಡ್ ಮಾಡಿದ್ದಾರೆ. ಅಂದ್ರೆ ಏನು ಪ್ರಮುಖವಾಗಿ ಸಂತಿ ಬಸವ ಗ್ರಾಮದಲ್ಲಿ 3 ಘಟನೆಗಳಾಗಿರ್ತಕ್ಕಂಥ ಕಳೆದ 2 ತಿಂಗಳಲ್ಲಿ. ಒಂದು ಏನು ಹಿಂದೂ ಮತ್ತು ಮುಸ್ಲಿಂ ಯುವಕ ಪ್ರೀತಿಸಿ ಮದುವೆ ಆಗಿರ್ತಕ್ಕಂಥ ಪ್ರಕರಣ. ಆ ಪ್ರಕರಣ ಆದ ಬಳಿಕ ಆ ಗ್ರಾಮದಲ್ಲಿರ್ತಕ್ಕಂಥ ಏನು ಈದ್ಗಾ ಗೋಪುರ ಧ್ವಂಸ ಮಾಡಿದಂತ ಪ್ರಕರಣ. ಆ ಈದ್ಗಾ ಗೋಪುರ ಧ್ವಂಸ ಮಾಡಿದ ಪ್ರಕರಣದಲ್ಲಿ ಆರೋಪಿಯನ್ನ ಬಂಧಿಸುವಲ್ಲಿ ಎಲ್ಲೋ ಒಂದ್ ಕಡೆ ಈ ಒಂದು ಏನು ಬೆಳಗಾವಿ ಗ್ರಾಮೀಣ ಇನ್ಸ್ಪೆಕ್ಟರ್ ನಿರ್ಲಕ್ಷ್ಯ ತೋರಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಹಾಗಾಗಿ ಯಾವಾಗ ಈ ಒಂದು ಗೋಪುರ ಧ್ವಂಸ ಆದಂತ ಪ್ರಕರಣ ಸಂಬಂಧಪಟ್ಟಂತ 4 ಜನ ಆರೋಪಿಗಳನ್ನ CCB ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಅದು ಯಾವಾಗ ಅಂದ್ರೆ ಸಂತಿ ಬಸವ ಗ್ರಾಮದಲ್ಲಿ ಯಾವಾಗ ಈ ಒಂದು ಕುರಾನ್ ಪುಟ್ಟ ಪ್ರಕರಣ ಆಗುತ್ತೋ ಆದ ಬಳಿಕ ಆ ಒಂದು ತನಿಖೆಗೆ ಇಳಿದಂತ ಸಂದರ್ಭದಲ್ಲಿ ಈ ಒಂದು ಪ್ರಕರಣವನ್ನ CCB ಪೊಲೀಸರು ಬೆದರಿಸ್ತಾರೆ. ಸದ್ಯಕ್ಕೆ ಏನು ಆ ಮಸೀದಿಯಲ್ಲಿದ್ದಂತ ಕುರಾನ್ ಅನ್ನ ಹೊರಗೆ ತೆಗೆದುಕೊಂಡು ಬಂದಿಟ್ಟು ಸುಟ್ಟಂತ ಪ್ರಕರಣ ಸಂಬಂಧಪಟ್ಟಂತೆ ಆರೋಪಿಗಳನ್ನು ಬಂಧಿಸೋದಕ್ಕಾಗಿ 5 ತಂಡಗಳನ್ನು ರಚನೆ ಮಾಡಲಾಗಿದೆ. ಇಲ್ಲಿವರೆಗೂ ಕೂಡ ಒಂದು ಆರೋಪಿಗಳನ್ನ ಬಂಧಿಸುವಂತ ಕೆಲಸ ಆಗಿಲ್ಲ. ಆದ್ರೆ ಯಾರು ಈ ಒಂದು ಕುರಾನ್ ಸುಟ್ಟಿದಾರೋ ಅವರೇ ಅಸಲಿ ಆರೋಪಿಗಳನ್ನ ಅರೆಸ್ಟ್ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ತನಿಖೆ ವಿಳಂಬ ಆಗ್ತಿದೆ ಅನ್ನೋಂತ ಮಾತನ್ನ ಪೊಲೀಸ್ ಆಯುಕ್ತರು ಹೇಳುವಂತದ್ದು. ಆದ್ರೆ ಇವತ್ತು ಈ ಒಂದು ಎಲ್ಲಾ ಒಟ್ಟಾರೆ ಘಟನೆಗಳನ್ನ ವಿರೋಧಿಸಿ ಮತ್ತು ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕಂತ ಒತ್ತಾಯಿಸಿ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಮುಸ್ಲಿಂ ಸಮುದಾಯದ ಬೃಹತ್ ಪ್ರತಿಭಟನೆಯನ್ನು ಕೂಡ ಬೆಳಗಾವಿ ಚನ್ನಮುಹೂರ್ತದಲ್ಲಿ ಆಯೋಜಿಸಲಾಗಿದೆ. ಪ್ರತಿಭಟನೆಗೂ ಮುನ್ನವೇ ಈಗ ಏನು ನಿರ್ಲಕ್ಷ್ಯ ತೋರಿಸಿದಂತ ಬೆಳಗಾವಿ ಗ್ರಾಮೀಣ ಠಾಣೆಯ PI ಆದಂತ ಮಂಜುನಾಥ್ ಹಿರೇಮಠರನ್ನ ಈಗಾಗಲೇ ಅಮಾನತ್ ಮಾಡಲಾಗಿದೆ. ಜೊತೆಗೆ ಈಗ ಕುರಾನ್ ಸುಟ್ಟಂತ ಪ್ರಕರಣ ಸಂಬಂಧಪಟ್ಟಂತೆ ಆರೋಪಿಗಳ ಬಂಧನ ಕೆಲಸ ಆಗಬೇಕಾಗಿದೆ. ನೀತಿ ಅದು ಆದಷ್ಟು ಬೇಗ ಮಾಡ್ತೀವಿ ಅನ್ನೋ ಮಾತನ್ನ ಈಗ ಪೊಲೀಸ್ ಆಯುಕ್ತರು ಹೇಳ್ತಾ ಇದಾರೆ. ನೀತಿ ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮ ಡೀಟೇಲ್ಸ್ಗಾಗಿ.